ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ 3 ವ್ಲಾಗ್, ಡೇ 3 ಇನ್ ಪಾಂಡಿಚೇರಿ. ಬೆಳಗ್ಗೆ 10 ಗಂಟೆ ಆಗಿದೆ. ಫ್ರೆಶ್ ಅಪ್ ಆದ್ವಿ, ರೆಡಿ ಆದ್ವಿ, ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ಚೆಕ್ಔಟ್ ಮಾಡಿಬಿಟ್ಟು ಲಗೇಜ್ನ ಇಲ್ಲೇ ಇಟ್ಬಿಟ್ಟು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ನೈಟ್ ನಮ್ಮದು ಬಸ್ ಇರೋದು ನೈಟ್ 9 o'clockಗೆ. ಸೊ 8 o'clock ಹಾಗೆ ಬಂದು ಲಗೇಜ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಮಾರ್ನಿಂಗ್ 11 o'clock ಚೆಕ್ಔಟ್ ಇಲ್ಲಿಂದ. ಇವತ್ತು ಬಂದು ನೋಡಬೇಕು ಎಲ್ಲೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಕ್ಚುಲಿ ಬೋಟ್ ಹೌಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಸ್ಟೇ ಆಗಿದ್ದಂಥ ರೂಮ್ ಟೂರ್ ಮಾಡ್ತೀನಿ, ಬನ್ನಿ ನೋಡೋಣ. ವೆಲ್ಕಮ್. ಸೊ ಏನಿಲ್ಲ, ಸಿಂಪಲ್ ರೂಮು. ಒಂದು ರೂಮ್, ಅಟ್ಯಾಚ್ ಬಾತ್ರೂಮ್, ಇಲ್ಲೊಂದು ವಾರ್ಡ್ರೋಬ್. ಬಟ್ ಇದೆಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ, ಬೋರ್ಡಿಂಗ್ಸ್, ಎಸಿ ಮೇನ್, ಪೇಂಟಿಂಗ್. ನಿನ್ನೆ ಪ್ಯಾರಡೈಸ್ ಬೀಚಲ್ಲಿ ನಾವು ಮಸಾಜ್ ಚೇರ್ಸ್ ಟ್ರೈ ಮಾಡಿದ್ವಿ. ನಾನು ಅಪ್ಲೋಡ್ ಮಾಡೋಕ್ಕೆ ಮರ್ತೋಗಿತ್ತು, ಸೊ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮಾ? ಫೋನ್ ಕೈಯಲ್ಲಿ ಹಿಡ್ಕೊ. ಮಸಾಜ್ ಹೇಗಿತ್ತು ಮಸಾಜ್ ಮೇಡಮ್? ಗೈಸ್, ಮೊನ್ನೆ ತೋರಿಸ್ತಾ ಇದ್ದೆ ಇದು ಏನಂತ. ಇದು ನೋಡಿ, ಇದು ಪಕ್ಷಿ ಈಗ ನಾರ್ಮಲ್ ಆಗಿರುವಾಗ ಹೇಗೆ ಸೌಂಡ್ ಮಾಡ್ತಾರೆ ಅಂತ. ಈಗ ಇದಕ್ಕೆ ಮ್ಯಾಜಿಕ್ ಇದೆ, ತೋರಿಸ್ತೀನಿ. ಸೊ ದ ಮ್ಯಾಜಿಕ್ ಇಸ್ ರೆಡಿ. ಈಗ ನೋಡಿ ಸೌಂಡ್ ಹೇಗಿದೆ ಅಂತ. ಇದು ಟೆರೆಸ್ ವ್ಯೂ. ಆ್ಯಕ್ಚುಲಿ ನಮ್ಮ ರೂಮ್ ಇದ್ದಿದ್ದು ಮೇಲೆ ಟೆರೆಸಲ್ಲೇ. ಸೊ ಈ ಕಡೆ ನಮ್ಮ ರೂಮ್, ಆ ಕಡೆ ಇನ್ನೂ 2 ರೂಮ್ಸ್ ಇದೆ. ನೈಸ್. ಸೊ ಇದೆ ನಾವು ಸ್ಟೇ ಮಾಡೋದಂಥ ಪ್ಲೇಸ್. ಹಾಂ, ಪೂಲ್ ಇದೆ. ಪೂಲ್ ಸ್ವಲ್ಪ ಚಿಕ್ಕದು, ಬಟ್ ಚೆನ್ನಾಗಿದೆ. ಇದೆ, ನಾವಿದ್ದಿದ್ದು 2nd ಫ್ಲೋರಲ್ಲಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಅದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅಲ್ಲ, ಸ್ನ್ಯಾಕ್ಸ್ ಇದೆ. ಲುಕ್ಸ್ ಯಮ್ಮಿ, ಟೇಸ್ಟ್ ನೋಡ್ಬಿಟ್ಟು ಹೇಳ್ಬೇಕು ಹೆಂಗೆ ಅಂತ. ಸುಮ್ಮನೆ ಬ್ಲೇಡ್ ಆಯ್ತಾ ಏನಂತ. ನೈಸ್. ಇದು ರೈಟ್ ಸೈಡ್ದು ಚೀಸ್ ಕೇಕ್, ಇದು ಲಸಾಗ್ನ್ಯಾ, ಅದು ಚಿಕನ್ ಆಲಿವ್ ಪಿಜ್ಜಾ. ಬ್ರೇಕ್ಫಾಸ್ಟ್ಗೆ ಇಷ್ಟ ಆಗಿರೋದು ಫಸ್ಟ್ ಟೈಮ್. ಫೀಲಿಂಗ್ ಸ್ಯಾಡ್. ಎಲ್ಲೆಲ್ಲೂ ನೀನೆ ಅಂತಿದೆ. ಎಲ್ಲೆಲ್ಲೂ ನೀನೆ, ಎಲ್ಲೆಲ್ಲೂ ನಾನು. ಮನೇಲಿ ಮಾಡಿದಾಗ ಹಿಂಗಾಗಿತ್ತಾ? ಸೊ ಹೆಂಗಿತ್ತು ಫಸ್ಟ್ ಟೈಮ್ ಬೇಕಷ್ಟೇ? ಬರೋಕ್ಕಿಂತ ಮುಂಚೆ ಹೆಂಗಿತ್ತು, ಬಂದಮೇಲೆ ಹೆಂಗಿತ್ತು? ಬರುವಾಗ ಏನು ಇರಲ್ಲ, ಬೇಡ ಅನ್ನಿಸ್ತು. ಬಟ್ ಪಪ್ಸ್ ಬನ್ನು ಮಾತ್ರ ಇರ್ತದೆ, ಆ ಥರ ಅಂದ್ಕೊಂಡಿದ್ದಾರೆ. ವೆರೈಟಿ ಸಖತ್ತಾಗಿತ್ತು. ಆ್ಯಕ್ಚುಲಿ ಇಲ್ಲಿಗೆ ಬಂದಮೇಲೆ ಒಂದ್ಸಾದ್ರೂ ಇದನ್ನ ಟ್ರೈ ಮಾಡಲೇಬೇಕು. ಎಸ್, ಥ್ಯಾಂಕ್ ಯು ಫಾರ್ ಯೋರ್ ಹಾನೆಸ್ಟ್ ರಿವ್ಯೂ. ಫೈನಲಿ ಚೆನಂಬೂರ್, ಏನಿದು ಚುನಾಂಬರ. ಪಾಪ ಟೆನ್ಷನ್ ಆಗಿಬಿಟ್ಟಿದ್ದಾರೆ, ನನ್ನ ಫೋನ್ ಬೀಳಿಸ್ಬಿಟ್ರ. ಫೋನ್ ಬೀಳ್ಸಿದ ಟೆನ್ಷನ್ ಅಲ್ಲ ಗೈಸ್. ಹಾಂ, ಅದಾದ್ಮೇಲೆ ಒಂದು ಮಾತು ಹೇಳ್ದು, ಫೋನ್ ಎಕ್ಸ್ಚೇಂಜ್ ಮಾಡೋಕ್ಕೆ ನಾನೇ ಪೇ ಮಾಡಬೇಕು ಅಂತ, ಅದಕ್ಕೆ ಟೆನ್ಷನ್ ಆಗಿದೆ. ಮತ್ತೆ ಯಾರು ಬೀಳ್ಸಿದ್ರು ಅವರೇ ಪೇ ಮಾಡಬೇಕು. ಸೊ ಚುನಾಂಬರ್ ಬೀಚ್ ಬೋಟ್ ಹೌಸಿಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಹೆಂಗಾಗುತ್ತೆ ಅಂತ. ಬ್ರೇಕ್ಫಾಸ್ಟ್ ಮುಗಿಸಿ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಹಾಂ, ಅಲ್ಲೇನಿರುತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಬಂದ್ವಿ. ನೋಡೋಣ ಹೆಂಗಿದೆ ಅಂತ ಹೇಳಿ ಬನ್ನಿ. ಈಗ ಎಂಟ್ರಿ ಕೊಟ್ವಿ.
ಇಲ್ಲಿಗೆ ಟಿಕೆಟ್ ಪ್ರೈಸ್ ಇದೆ ಎಷ್ಟು 12 ರುಪೀಸ್ ಅನ್ಸುತ್ತೆ. ಅಡಲ್ಟಿಗೆ 10 ರುಪೀಸ್ ಈಚ್ ಪರ್ ಪರ್ಸನ್, ಮತ್ತು 2 ವೀಲರ್ ಪಾರ್ಕಿಂಗಿಗೆ 12 ರುಪೀಸ್. ಟೋಟಲ್ 32 ರುಪೀಸ್ ಆಯಿತು ನಮಗೆ. ಈಗ ಇಲ್ಲಿ ಬಂದಮೇಲೆ ಬೋಟಿಗೆ ಸಪ್ರೇಟಾಗಿ ಪೇ ಮಾಡಬೇಕು. ಬೋಟ್ ರೈಡ್ ಅದು ಏನಿದೆ, ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಸೊ ಇಟ್ಸ್ ಅ ಫ್ಲಾಪ್ ಸ್ಟೋರಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬೋಟ್ ರೈಡಿಂಗ್ ಅಂತ ಬಂದಿದ್ವಿ, ಬಟ್ ಅದು ಒಂದು ಬೋಟ್ ರೈಡ್ ಕ್ಯಾನ್ಸಲ್ ಆಗಿದೆ, ಲಾಂಗ್ ಬೋಟ್ ರೈಡ್. ಬಟ್ ಇನ್ನೊಂದು ಬೋಟ್ ರೈಡ್ ಇತ್ತು, ಅದು ಏನಂದರೆ ಅಲ್ಲಿ ಪ್ಯಾರಡೈಸ್ ಬೀಚ್ ಅಂತಿದೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಬಟ್ ನಾವು ಆ ಬೀಚಿಗೆ ನೆನ್ನೆನೇ ಹೋಗಿದ್ವಿ ಆಲ್ರೆಡಿ. ಅಲ್ಲಿ ಕರ್ಕೊಂಡೋಗಿ 2 ಅವರ್ಸ್ ಅಲ್ಲೇ ಬಿಡ್ತಾರೆ. 2 ಅವರ್ಸ್ ಆದಮೇಲೆ ರಿಟರ್ನ್ ಇದು. ಸೊ ನಾವು ನೆನ್ನೆ ಆಲ್ರೆಡಿ ಹೋಗಿದ್ವಿ 2 ಅವರ್ಸ್ ಅಲ್ಲಿ ಎಂತ ಮಾಡೋದು. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿ ಚೇಂಜ್ ಆಫ್ ಪ್ಲ್ಯಾನ್ಸ್. ನೋಡುವ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಈಗ ಯಾವುದಕ್ಕೆ ಬಂದಿದ್ದು ನಾವು? ಸೀಗಲ್ ಎಂಥದ್ದು ಬೋಟಿಂಗ್ ಕ್ರೂಸ್ ಅಲ್ಲ. ಸೊ ಇಲ್ಲಿಂದ ನಮ್ಮನ್ನ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ನೋಡುವ, 4 ಪ್ಲೇಸಸ್ ಅಲ್ಲ. ಆ 4 ಪ್ಲೇಸಸ್ ಏನೇನು ಡೀಟೇಲ್ಸ್ ಎಲ್ಲ ಈಗ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀವಿ. ಮೋಸ್ಟ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೇನು ಹೋಗ್ತೀವಿ, ಬಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಕ್ಯಾಬೆಲ್ಲ ಆರೈತು, ಮೊಬೈಲ್ ಬಿದ್ದೋಯ್ತು ಅಂತ ಎದುರುಗೈತದೆ ಇಲ್ಲಿ. ನಿನಗೆ ಫೋಟೋಸ್ ವೀಡಿಯೋಸ್ ಚಿಂತೆ, ನನಗೆ ಇದು ಬೋಟ್ ಫಿಶಿಂಗ್ ಬೋಟ್ ಯಾರ್ಡ್ ಫಿಶಿಂಗ್ ಬೋಟ್. ಚುನಾಂಬರ್ ಬೋಟ್ ಹೌಸಲ್ಲಿ ನಮಗೆ ಬೋಟ್ ರೈಡ್ ಇತ್ತಿಲ್ಲ, ಸೊ ಹಾಗಾಗಿ ನಾವು ಸೀಗಲ್ ಕ್ರೂಸ್ ಅಂತ ಪ್ಲೇಸಿಗೆ ಬಂದ್ವಿ. ಸೊ ಇಲ್ಲಿ ನಮಗೆ ಆ್ಯಕ್ಚುಲಿ ಪರ್ ಪರ್ಸನ್ಗೆ 500 ರುಪೀಸ್ ಆ್ಯಂಡ್ 4 ಪ್ಲೇಸಸ್ ಕವರ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ನೋಡಿದ್ರಲ್ಲ, ಅದು ಬಂದುಬಿಟ್ಟು ಫಸ್ಟ್ ಪ್ಲೇಸ್ ಫಿಶಿಂಗ್, ಆ್ಯಂಡ್ ಇದು ಬಂದು ಸೆಕೆಂಡ್ ಪ್ಲೇಸ್ ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಅರಿಕಮೇಡ್ ಫೋರ್ಟ್ ಅಂತ, ಓಲ್ಡ್ ಫೋರ್ಟ್ ಅಂತೆ. ಸೊ ಇದು ಸೆಕೆಂಡ್ ಸ್ಟಾಪ್. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಹೋಗಿ ಅದು ಮುಗಿಸ್ಕೊಂಡು ಇದಲ್ಲ ಬೋಟ್ ಯಾರ್ಡ್, ಅದು ಫಿಶಿಂಗ್ ಬೋಟ್. ಇನ್ನು ನೆಕ್ಸ್ಟ್ ಯಾವುದೊಂದು ಇರಬೇಕು. ಬಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಹೋಗಿ ಈಗ ಇದು ಅರಿಕಮೇಡ್ ಫೋರ್ಟ್ ಅಂತೇಳಿ 10-15 ಮಿನಿಟ್ಸ್ ವಾಪಸ್ ಬರ್ಬೇಕು ಹೇಳಿದ್ದಾರೆ ಬೋಟ್ಸ್ ಮ್ಯಾನ್. ನೈಸ್ ಎಕ್ಸ್ಪೀರಿಯನ್ಸ್. ಫೋರ್ಟ್ ಅಂತೇಳಿ ಕರ್ಕೊಬಂದರು, ನೋಡಿದ್ರೆ ಯಾವುದೋ ಯುದ್ಧದಲ್ಲಿ ಎಲ್ಲ ಹೊಡೆದಾಕವ್ರೆ, ಎಲ್ಲ ಫಿನಿಶ್, ಬರೀ ಇಟ್ಟಿಗೆಗಳು ಮಾತ್ರ ಕಾಣ್ತಿದೆ ಅಷ್ಟೇ. ಓಲ್ಡ್ ಫೋರ್ಟ್ ಯಾರೋ ವಾರಲ್ಲಿ ಸೇರಿ ಹೊಡೆದಾಕವ್ರೆ. ಎದುರುಗಡೆದು ಹೆಂಗೆ ಕಾಣ್ತದೆ ನೋಡು. ಇದು ಬಂದು 4th ಪ್ಲೇಸ್ ರಿವರ್ ಮೌತ್ ಅಂತ ಹೇಳಿ, ಲೈಕ್ ವೇರ್ ರಿವರ್ ಆ್ಯಂಡ್ ಸಿ ಮೀಟ್ಸ್ ಅಂತ ಹೇಳಿ. ಸೊ ಈ ಪ್ಲೇಸ್ ಬಂದು ರಿವರ್ ಆ್ಯಂಡ್ ಸಿ ಮೀಟ್ಸ್ ಅಂತ. ಸೊ ಆ ಕಡೆ ನೋಡ್ಬೋದು, ನಿಮಗೆ ಒಂಥರ ಬ್ಲೂ ಕಲರಲ್ಲಿ ಕಾಣುತ್ತೆ ಆ ಕಡೆ ವಾಟರ್. ಸೊ ಇದಾಗಿತ್ತು 4th ಪ್ಲೇಸ್. ಸೊ ಈ 4 ಪ್ಲೇಸಸ್ ಕವರ್ ಮಾಡೋಕ್ಕೆ ಆಲ್ಮೋಸ್ಟ್ 1 hour ತೊಗೊತಾರೆ. 1 hourಗೆ ಪರ್ ಪರ್ಸನ್ 500 ರುಪೀಸ್. ಸೊ ವರ್ತ್ ಅನಿಸ್ತು ನನಗೆ, ತುಂಬ ಚೆನ್ನಾಗಿತ್ತು. ಈಗ ನಾವು ಬೋಟಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ಪಾಂಡಿಚೇರಿ ಮ್ಯೂಸಿಯಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಬೋಟ್ ಹೌಸ್ ತುಂಬ ಚೆನ್ನಾಗಿತ್ತು, ಅಲ್ಲಿ ಬೋಟ್ ರೈಡ್ ಎಲ್ಲ ನೀವು ಅದನ್ನ ಟ್ರೈ ಮಾಡಬೇಕು. 4 ಪ್ಲೇಸಸ್ ಏನೋ ಕವರ್ ಮಾಡ್ತಾರೆ, ಅದೇನೇನು ಅಂತ ಹೇಳ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಅದ್ರದ್ದು ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ಈಗ ನಾವು ಬಂದಿರೋದು ಮ್ಯೂಸಿಯಮ್ಗೆ. ಅದೇ ನೆನ್ನೆ ಬಂದಾಗ ಕ್ಲೋಸ್ ಆಗೋಗಿತ್ತಲ್ಲ, ಪಬ್ಲಿಕ್ ಹಾಲಿಡೇ ಅಂತ ಹೇಳಿ. ನೆನ್ನೆನ ಫ್ರೈಡೇ ಅನಿಸುತ್ತೆ ಕ್ಲೋಸ್ ಆಗಿತ್ತಲ್ಲ. ಸೊ ಇವತ್ತು ವಾಪಸ್ ಬಂದ್ವಿ, ನೋಡೋಣ ಹೇಗಾಗುತ್ತೆ ಅಂತ. Sujit Subaya, how was it? How was the museum? ಫೈನಲಿ ಒಳ್ಳೆ ಮ್ಯೂಸಿಯಮ್. ಮೋರ್ ಆಫ್ 18-19 ಸೆಂಚುರಿಯಲ್ಲಿ ಏನೆಲ್ಲ ಇರ್ತದೆ, ಏನೆಲ್ಲ ಇತ್ತು ಇಲ್ಲಿ, ಅದರ ಬಗ್ಗೆ ಎಲ್ಲ ಇದೆ.
18-19 ಸೆಂಚುರಿಯಲ್ಲಿ ಏನೇನು ಸ್ಟೋನ್ಸ್ ಇತ್ತು, ಯಾವ್ಯಾವ ಥರ Coins. ಮಡ್ಸ್, ಕ್ಲೇ, ಕಾಯಿನ್ಸ್, ಅವ್ರು ಯಾವ್ಯಾವ ಥರ ವೆಹಿಕಲ್ಸ್ ಯೂಸ್ ಮಾಡ್ತಿದ್ರು, ವೆಪನ್ಸ್, ವಾರ್ ವೆಪನ್ಸ್ ಏನೆಲ್ಲ ಯೂಸ್ ಮಾಡ್ತಿದ್ರು, ಮತ್ತು ಕೆಲವು ಹಳೆ ಪೇಂಟಿಂಗ್ಸ್ ಇತ್ತು. ಮತ್ತೆ ಅವರು ಯೂಸ್ ಮಾಡ್ತಿದ್ದಂಥ ಸೋಫಾಸ್, ಸೋಫಾಸ್, ಡೈನಿಂಗ್ ಸೆಟ್ ಎಲ್ಲ ಸಕಲಾಗಿತ್ತು. ಅದಾದ್ಮೇಲೆ ಒಂದು ಪೇಂಟಿಂಗ್ ಚೆನ್ನಾಗಿತ್ತು, ಪೇಂಟಿಂಗ್ ಮಾಡಿರೋಂಥದ್ದು. ಒಳ್ಳೆ ನಾಲೆಜ್ ಕೊಡ್ತದೆ. ಒಳಗಡೆ ವಿಡಿಯೋ ತೆಗೆಯಂಗಿಲ್ಲ, ಸೊ ಹಾಗಾಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಓಕೆ, ಚೆನ್ನಾಗಿರುತ್ತೆ. ಗುಡ್ ಪ್ಲೇಸ್ ಟು ವಿಸಿಟ್ ಇನ್ ಪಾಂಡಿಚೇರಿ. 10-15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅದು ನಾವು ಅರ್ಧಂಬರ್ಧ ನೋಡಿದ್ರೆ ಡೀಟೇಲ್ ಆಗಿ ನೀವು ಅದ್ರ ಬಗ್ಗೆ ಕೂತು ಸ್ವಲ್ಪ ಓದಿ ಇದೆಲ್ಲ ಮಾಡೋದಾದ್ರೆ ಸ್ವಲ್ಪ ಹಾರ್ಡ್ಲಿ 30 ಮಿನಿಟ್ಸ್ ಮಿನಿಟ್ಸ್ ಅಷ್ಟೇ. ಫೇಸಲ್ಲಿ ಎಷ್ಟು ಟೈರ್ಡ್ ಆಗಿದೆ. ಒಳಗಡೆ ಚಂದ ಎಸಿ ಇತ್ತು, ಆಚೆ ಬಂದರೆ ಮತ್ತೆ ಸ್ವೆಟ್. ಓಕೆ, ನೆಕ್ಸ್ಟ್ ಪ್ಲೇಸ್ಗೆ ಹೋದ್ಮೇಲೆ ಸಿಗ್ತೀನಿ. ನೆಕ್ಸ್ಟ್ ಪ್ಲೇಸ್ ಏನು ಅಂತ ಗೊತ್ತಿಲ್ಲ, ಈಗ ನೋಡಿಬಿಟ್ಟು ಡಿಸೈಡ್ ಮಾಡಬೇಕು. ಸೊ ಸಿಗ್ತೀನಿ ನೆಕ್ಸ್ಟ್ ಪ್ಲೇಸ್ಗೆ ಹೋದ್ಮೇಲೆ. ಆ್ಯಕ್ಚುಲಿ ಇದು ಮೋಸ್ಟ್ಲಿ ಸಿಗ್ನಲ್ಲಿ ನಿಲ್ಲೋರಿಗೆ ಶೇಡಿಗೆ ಹಾಕಿರಬೇಕು ಅನಿಸುತ್ತೆ. ರಶ್ ಇದೆ ಐಸ್ ಕ್ರೀಮ್ ಅಂಗಡಿ. ಅದು ಯಾಕೆ ಅಂತ ಮತ್ತೆ ಹೇಳ್ತೀನಿ. ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ನಿಂದು ಯಾವುದು ಫ್ಲೇವರ್? ಮ್ಯಾಂಗೋ. ನಂದು ಓರಿಯೋ. ಚಿಯರ್ಸ್. ಬೃಂದವ್ರೆ, ಲಾಸ್ಟ್ ವಿಸಿಟ್ ಟು ಬೀಚ್ ಪಾಂಡಿಚೇರಿಯಿಂದ ಹೊರಡ್ತಿದ್ವಿ. ನಿಮ್ಮ ಅಭಿಪ್ರಾಯ, ಐ ಮೀನ್ ಅಭಿಪ್ರಾಯಕ್ಕಿಂತ ಸೂಕ್ತ ವರ್ಡ್ ಯಾವುದಿದೆ? ಹೇಗಿತ್ತು ಎಕ್ಸ್ಪೀರಿಯನ್ಸ್? 3 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ನಾಳೆಯಿಂದ ವಾಪಸ್ ಬ್ಯಾಕ್ ಟು ವರ್ಕ್, ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ವರ್ಕ್. ಬ್ಯಾಂಗ್ಳೂರ್, ಓಕೆ, ಬ್ಯಾಕ್ ಟು ವರ್ಕ್. ನೈಸ್. ಸಮ್ಮರಲ್ಲಿ ಸ್ವಲ್ಪ ಹ್ಯೂಮಿಡ್ ಜಾಸ್ತಿ ಇದೆ. ರೆಸ್ಟ್ ಈವ್ನಿಂಗ್ ಟೈಮಲ್ಲಿ ಬೀಚ್ ಸೈಡ್ ಕೂತ್ರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಜೊತೆಗೆ ಸ್ನ್ಯಾಕ್ಸ್. ಇಲ್ಲೆಲ್ಲ ಸುಮಾರು ಆ್ಯಕ್ಚುಲಿ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದಿದ್ದಾರೆ. ನೋಡಿ ಹಿಂದೆ ಕೂತಿದ್ದಾರೆ ನೋಡಿ ಎಲ್ಲ ಬೀಚಲ್ಲಿ. ಓಕೆ ದೆನ್, ಕ್ಯಾಚ್ ಯು ಲೇಟರ್. ಇನ್ನೇನು ಹೊರಡಬೇಕು ರೂಮ್ಗೆ ಹೋಗಿ ಬ್ಯಾಗ್ ತೊಗೊಂಡು ಸ್ಕೂಟರ್ ವಾಪಸ್ ರಿಟರ್ನ್ ಮಾಡಿ ಬಸ್. ಚಲೋ, ಬೈ ಗೈಸ್. ನಮ್ಮ RCB ಗೆಲ್ತು. RCB ಇದೇ 2 ಡೇಸ್ ಬ್ಯಾಕ್ ಇದೇ ಆಪೋಸಿಟಲ್ಲಿ ಇದ್ದಿದ್ವಿ, ಅಲ್ಲಿ ಆಪೋಸಿಟಲ್ಲಿ ಬರುವಾಗ. ಈಗ ಅದರ ಆಪೋಸಿಟ್ ಈ ಕಡೆ ನಿಂತಿದ್ವಿ. ದಟ್ ಮೀನ್ಸ್ ವಿ ಆರ್ ಲೀವಿಂಗ್ ಟು ಬ್ಯಾಂಗ್ಳೂರ್. ಫೈನಲಿ ಪಾಂಡಿಚೇರೀಸ್ ಮುಗೀತು ಅಲ್ಲ. ಸೊ ಬ್ಯಾಕ್ ಟು ಕರ್ನಾಟಕ. ಗೊತ್ತಿಲ್ಲ. ಎಸ್, ನಾವು ರಿಟರ್ನ್ ಬಂದಾಯಿತು. ಸೊ ಮಾರ್ನಿಂಗ್ ಆ್ಯಕ್ಚುಲಿ 4 o'clock ಹಾಗೆ ರೀಚ್ ಆಗೋದು ಅಂತ ಇದ್ದಿದ್ದು. ನಾವು ನೈಟ್ 9:15 ಅನಿಸುತ್ತೆ. ಹಾಂ, 9:15 ಬಸ್ ಇದ್ದಿದ್ದು. 4 o'clock ರೀಚ್ ಆಗುತ್ತೆ ಅಂತ ಇತ್ತು ಮಡಿವಾಳಕ್ಕೆ. ಬಟ್ ನಾವು 3 o'clockಗೆಲ್ಲ ರೀಚ್ ಆಗಿಬಿಟ್ವಿ ಮಡಿವಾಳ. ಸೊ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆಲ್ಲ ಬರೋಷ್ಟರಲ್ಲಿ 3:30 ಆಗಿತ್ತು. ಬಂದು ಮಲ್ಕೊಂಡ್ಬಿಟ್ವಿ. ಸೊ ಇದಾಗಿತ್ತು ನಮ್ಮ ಪಾಂಡಿಚೇರಿ ವ್ಲಾಗ್. ಸೊ ಡೇ 1, ಡೇ 2, ಡೇ 3 ಹೇಗಿದೆ ಅಂತ ನೋಡಿರ್ತೀರಾ. ಸೊ ನಿಮಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯೂರ್ ಸಪೋರ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.